ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರಾದಂತಹ ಬಸವಪ್ರಿಯ ನಾಗರಾಜುರವರು 51ನೇ ಮಹಾಮನೆ ಅಂಗವಾಗಿ ಕಲಬುರಗಿ ಸಿದ್ದಪ್ಪನವರಿಗೆ ಗೌರವ ಸನ್ಮಾನವನ್ನು ಮಾಡಿದರು. ಅವರು ಬಸವ ಪ್ರಯಾಣ ಮಾಡುತ್ತಿದ್ದಾಗ ಪ್ರಯಾಣಿಕರ ಜೊತೆ ಬಸವ ತತ್ವಗಳನ್ನು, ಬಸವ ಮತ್ತು ವಿಚಾರಗಳನ್ನು, ಬಸವಣ್ಣನವರ ತತ್ವ ಸಿದ್ಧಾಂತಗಳ ಬಗ್ಗೆ ವಿಚಾರ ವಿನಿಮಯಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಕೊಟ್ಟ ಸಿದ್ಧಾಂತ ಎಲ್ಲರೂ ಸಮಾನತೆ, ಕಾಯಕ ಕೈಲಾಸ. ಜಾತಿ ಇಲ್ಲ, ಜಾತಿಯಲ್ಲಿ ಕಸ, ಕಾಯಕವೇ ಕೈಲಾಸ. ಎಲ್ಲ ಸಮಾಜವರಿಗೆ ಅನುಭವದಲ್ಲಿ ಸಾಲ ಕೊಟ್ಟು ಮೊಟ್ಟ ಮೊದಲು ಬಸವಣ್ಣ ಲೋಕಸಭಾ 770 ಗಳಂಗಳು ಅಮರ ಗಳಗಳಿಂದ ಒಂದು ದಿನಕ್ಕೆ 1 ಲಕ್ಷದ ಮೇಲೆ 90,000 ಗಳ ಗಾಂಧಿ ಇದ್ದರು. ಅಪ್ಪ ಬಸವಣ್ಣವರು ತಂದೆ ತಾಯಿ ಮಾತಾಡೋದಿಕ್ಕ ಅವನು ಹೇಳಿಲ್ಲ. ಅಪ್ಪನಮ್ಮ ಮಾದ ಚೆನ್ನಯ್ಯ, ಬಪ್ಪನು ಡೋಹರ ಕಟ್ಟಯ್ಯ. ಯಾಕಂದ್ರು ಅವರು ಇಷ್ಟಲಿಂಗ ನೋಡ್ತಿದ್ದವರು. ಇಷ್ಟಲಿಂಗದಲ್ಲಿ ಬಸವಾಶಂದ್ರು ಯಾವ ಬಸವಣ್ಣ ಲಿಂಗದಲ್ಲಿ ನೋಡ್ತಿದ್ದವರು. ಎಲ್ಲ ಸಮಾನ. ಅಲ್ಲಿ ಗುಡಿ ಗೋಪುರಿಗಳು ಹೋಗಿದ್ರು, ತಪ್ಪಿಸಿದ್ರು. ಬಸವಣ್ಣವರೇ ನಮಗೆ ಗುಡಿದೆ ಬಿಟ್ಟಿಲ್ಲ ಅಂದರು. ಉಳ್ಳವರು ಶಿವಾಲಯ ಮಾಡವರು, ನಾನೇನು ಮಾಡಲ್ಲಯ್ಯ ಬಡವನಯ್ಯ. ಎನ್ನ ಕಾಳೆಂಗ ದೇಹ ಸಿರವೇ ಬಣ್ಣ ಕಳಸವಯ್ಯ. ಅವೆಲ್ಲ ದೇವರಲ್ಲ, ನೀವೇ ದೇವರು. ಮಾನವನ ಮಹಾದೇವ ಅಂದರು ಬಸವಣ್ಣವರು. ಕಾಯಕ ಮಾಡಿದ್ರೆ ನಮ್ಮ ಅನುಭವ ಮಂಟಪ ಮಹಾಮನಿ ಕೊಡಿ ದಾಖಲು ಮಾಡ್ತೀವಿ. ಬಸವಣ್ಣ ಇದ್ದರು, ಒಕ್ಕಲೆ ಮುದ್ದಣ್ಣ ಇದ್ದರು, ಡೋಹಳ ಕಕ್ಕಯ್ಯ, ಮುನಿಯ ಚಂದಯ್ಯ, ಗೊರವ ಒಳ್ಳೆಶ್ವರ, ಎಲ್ಲ ಇನ್ನು ಅಂಬಿಗ ಚೌಡಯ್ಯ, ಅಪ್ಪಣ್ಣ, ಕುಂಬಾರ ಗುಂಡಯ್ಯ, ಸರ್ವಜ್ಞ ಮೂರ್ತಿ ಎಲ್ಲ ಇದ್ರು. ಅವತ್ತು ಬಸವನ ಕೊಟ್ಟದ್ದು ಒತ್ತ ಸಾಹಿತ್ಯ ಇವತ್ತು ಇಡೀ ವಿಶ್ವಮೂರ್ತಿ ಆಗಿರುತ್ತೆ. ವಚನವೇ ಮಾತು ವಿಶ್ವಗುರು ಆಗ್ಯಾರ, ವಿಶ್ವಮೂರ್ತಿ. ಅದು ಒಂದು ಮಹಾ ಬೆಳಕದ ವಚನ. ವೇದಗಳು, ವೇದ ಸುಳ್ಳು. ನಾಗಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನೆಂಬರು. ನಾದ ಮಾಡಿ ರಾವಣಿಗೆ ಅರೆ ವಹಿಸಿದ, ವೇದ ಬ್ರಹ್ಮ ಶಿರವಹಿಸಿದ. ನಾದಪ್ರಿಯ ಅಲ್ಲ, ವೇದಪ್ರಿಯ ಅಲ್ಲ. ನಮ್ಮ ಭಕ್ತಿ ನೂರನ್ನು ಓದಿ ನೂರೇ ಕೇಳಿದೆನು, ಆಸೆದು ರೋಸೆ ಬೆಳೆದು ವಜ್ಜನೆಗೆಂದು ಬಲೆಯನ್ನು. ಬೇಗ ಮುಗಿಸ್ರಿ, ಎಲ್ಲ ಮಲ್ಕೋತಾರೆ. ನಾವು ಬೆಂಗಳೂರಿಂದ ಬಂದು ಉತ್ತರ ಕರ್ನಾಟಕದಲ್ಲಿ ಭಾಗ್ಯವಾಡಿ, ಇಂಗ್ಲೇಶ್ವರ, ಇಲ್ಕಲ್ಲು, ಸಂಗಡಿ, ಸಂಗಮ ಅಲ್ಲೆಲ್ಲ ಒಂದು ಮಹಾಮನೆಯನ್ನು ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದು ಬಸವ ಎಕ್ಸ್ಪ್ರೆಸ್, ಇದು ಬಸವಣ್ಣ ಟ್ರೈನ್ ಹೇಳ್ಬೋದು. ಈ ಸಂದರ್ಭದಲ್ಲಿ ನಾವು ಒಂದು ಕಾರ್ಯಕ್ರಮ, ಒಂದು ಮಹಾಮನೆ ಕಾರ್ಯಕ್ರಮ ಮಾಡಿ ಇದೆಲ್ಲ ಒಂದು ರೀತಿಯಲ್ಲಿ ಸೇರ್ಕೊಂಡಿದ್ದೀರಿ. ನಿಮಗೆಲ್ಲ ಶರಣಾರ್ಥಿಗಳು ಒಂದು ವರ್ಷ ಹೇಳಿ ಹೋಗ್ತೀನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮದೇವ, ಆರಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಲಿಂಗಪತಿ ಶರಣಸತಿ. ಜಯ ಬಸವೇಶ. ಶರಣಾರ್ಥಿ. ನಿಮ್ಮಲ್ಲಿ ಏನಾರ ದುಷ್ಟರಿದ್ರೆ ಇವತ್ತೇ ಬಿಟ್ಬಿಡಿ. ಬಿಡಿ ಸಿಗರೇಟ್ ಬಿಟ್ರಿ. ಈಗ ಯಜಮಾನರು
ಈಗ ನಾವು ಇವರಿಗೆ ಒಂದು ಸನ್ಮಾನ ಮಾಡ್ತೀವಿ ಶರಣಾರ್ಥಿಗಳು. ಮಾಡಿಸ್ಕೊಳ್ರಿ, ಆ ಯೋಗ ಎಲ್ಲ ಸಿಗ್ಬೇಕಲ್ಲ ನಿಮ್ಗೆ. ಮಾಡ್ಕೊಳ್ರಿ. ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಕುಂಡ್ರಿ. ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವನ ಮೂರ್ತಿ ದಾನಿಗೆ ಮೂಲ, ಬಸವನ ಕೀರ್ತಿಯೇ ಜಾನೆಗೆ ಮೂಲ. ಬಸವ ಬಸವ ಎಂಬುದು ಭಕ್ತಿಕಾನ ಕಗಲಿದ್ದ ಮಲ್ಲಿಕಾಗಳಿ. ಬಸವ ನಮಃ ಶಿವಾಯ. ಬಸವ ಬಸವ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಸವ ಬಸವ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮುಗಿದೇವ ಕುಲದೈವ ಮನೆಗೆ ನಿಮ್ಮರವಯ್ಯ ಕಣಗಿಸಲು ಒಣಗಿಸಲು ಬೆಂಗಿಸಲು ಎನಗೆನ್ನ ಕೂಡಲ ಸಂಗಮ ದೇವ ನಿಮ್ಮ ಶರಣಂಗೆ ಶ್ರೀ ಗುರು ಬಸವ ಲಿಂಗಾಯ ನಮಃ. ಗುರು ಒಂದು ಮುಖ, ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ, ಪಾದೋದಕ ಒಂದು ಮುಖ, ಪ್ರಸಾದ ಒಂದು ಮುಖ, ಇಂತಿ ಪಂಚಮುಖ, ಸಾಕ್ಷಾತ್ ಪರಶಿವನು ನೋಡೋ ಅಖಂಡೇಶ್ವರ ಶ್ರೀ ಗುರು ಬಸವ ಲಿಂಗಾಯ ನಮಃ. ಜ್ಞಾನ ಬಲದಿಂದ ಅಜ್ಞಾನದ ಕೇಡು ನೋಡ, ಅವಲೋಹದ ಕೇಡು, ಸತ್ಯದ ಬಲದಿಂದ ಅಸಕ್ತ ಕೇಳು ಕೂಡಲ ಸಂಗನ ಶರಣರ ಅನುಭವದಿಂದ ವಿಶ್ವ ಧರ್ಮಕ್ಕೆ ಎಲ್ಲ ಸಮಾಜದವರಿಗೆ ಬಸವಣ್ಣನವರ ಶರಣಾರ್ಥಿ. ಹನ್ನೊಂದನೇ ಶತಮಾನದ ಬಸವಣ್ಣವರು ಸುಮಾರು 800 ವರ್ಷಗಳ ಹಿಂದಿರ್ತಕ್ಕಂಥ ಇವತ್ತಿನ ದಿವಸ ಪಲ್ಟಿ ಹೊಡೆದು 21ನೇ ವಿಶ್ವಗುರು ಬಸವಣ್ಣನವರು ಜಗಜ್ಯೋತಿ ಬಸವಣ್ಣನವರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ಕರಸ್ಥಲಕ್ಕೆ ಬಂದು ಚುರುಕಾದಿರಯ್ಯ. ಸ್ಥಾವರಕ್ಕಳಿ ಉಂಟು ಜಂಗ ಮಕ್ಕಳಿಗೆ ಯಾರು ಹೇಳಿದ ಮಾತಿದು ಇವತ್ತಿನ ದಿವಸ ಮತ್ತು ಪಂಚಾಚಾರ್ಯರು ಮತ್ತು ನಾವು ಕೇಳ್ತೀವಿ ಪಂಚಾಚಾರ್ಯ ಒಂದು ಮಾತು ಹೇಳ್ತಾರೆ ಏನವ ಅವ್ರು ಓದಿಸಿಲ್ಲ ಅಂತ ಹೇಳಿ ನಮ್ಗೆ ಲಿಂಗ ಮಧ್ಯ ಜಗತ್ತು ಜಗದ್ಗುರುಗಳು ಏನ್ ಹೇಳ್ತಾರ ನಾವು ಕೇಳ್ತೀವಿ ಏನು ಬಂದು ಅವ್ರು ಒಂದು ಮಾತು ಹೇಳ್ತಾರೆ ಪಂಚಾಚಾರ್ಯ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಏ ಜಗದ್ಗುರು ಪಂಚಾಚಾರ್ಯ ಜಗದ್ಗುರುಗಳ ಮಾನವ ಹೆಗಲ ಮೇಲೆ ಆಟ ಕೂತೀರಿ ಮಾನವ ಹೆಗಲ ಮೇಲೆ ಕೂತು ಮಾನವ ಧರ್ಮಕ್ಕೆ ಜಯವಾಗಲಿ ಕೆಳಗೆ ಇಳಿದು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಒಂದು ಇಲ್ಲಾಂದ್ರೆ ನಾವು ಕುಂಟ್ರ ಕೂತಿರಿ ಬಾಯಿ ಮುಚ್ಚೋಣ ಗಪ್ಪ ಕೊಂಡ್ರಿ ಒಂದು ವಿಶ್ವಗುರು ಬಸವಣ್ಣನವರು ಹಂಗೆ ಹೇಳಿಲ್ಲ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಇರುವ 74 ಲಕ್ಷ ಜೀವರಾಶಿಗಳಿಗೆ ಲೇಸಾಗಲಿ ಅಂತ ಬಯಸ್ತಕ್ಕಂಥ ಏಕೈಕ ವ್ಯಕ್ತಿ ಬಸವಣ್ಣನವರು. ಹಲೋ ಅಂತ ಮಹಾಮಾನವ ಬಸವಣ್ಣ ಅಪ್ಪ ಬಸವಣ್ಣ ಹಲೋ ಅವನನ್ನು ಇವತ್ತಿನ ದಿವಸ ಮುಗಿಸ್ಬೇಕತ್ತಾರೆ. ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ನಮ್ಮ ಹುನಗುಂದ ಜಿಲ್ಲೆಯ
ಮಂಡ್ಯ ಜಿಲ್ಲೆಯ ಶಾಸಕ ಲೋಪರ್ಧನ ಮಗ ವಿಜಯಾನಂದ ಕಾಶ್ಯಪ್ಪನವರಿಗೆ ಇವತ್ತು ದಿವಸ ನಿಮ್ಮಿಂದ ಒಂದು ಸಂದೇಶ ಹೋಗ್ಬೇಕು. ರಕ್ತ ಮಠದ ಒಬ್ಬ ಜಗದ್ಗುರು ಯಾರು ಬಸವಜಯ ಮೃತ್ಯುಂಜಯ ಸ್ವಾಮಿಗಳು, ಅವರು ಜಗತ್ತಿಗೆ ಒಂದು ಇದು ಸಾರು ಕ್ರಾಂತಿ ಸಾರು ಅಂತ ಕ್ರಾಂತಿ ಸಲಕ್ಕಾಗಿ ತಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳೋ ಲೋಕರ್ಧನ ಮಗ ದಾವಣಗೆರೆಗೆ ಒಂದು ಫಂಕ್ಷನ್ ಮಾಡಿದ್ರು ಪಂಚಾಚಾರ ಜಗತ್ತುಗಳು ಮತ್ತು ಇಲ್ಲಿ ಸನ್ಮಾನ ಮಾಡೋದ್ರ ಬದಲಿ ಅವನಿಗೆ ಒಂದು ಮೆಟ್ಟಿನ ಸನ್ಮಾನ ಯಾಕೆ ಮಾಡಬಾರ್ದು? ಬಸವಣ್ಣನ ಮೆಟ್ಟ ಯಾಕೆ ಅವ್ನು ಕೊಳ್ಳಗೆ ಹಾಕ್ಬಾರ್ದು? ಸದ್ಯದಲ್ಲೇ ನಮ್ಮ ಬಸವ ಅನುಯಾಯಿಗಳು ಮಾಡ್ತಾರೆ, ಮಾಡಲೇಬೇಕಂತಲ್ಲ. ಈಗ ಆಲ್ರೆಡಿ ನಾವು ಎದ್ಬಿಟ್ಟಿದ್ದೀವಿ. ತಪ್ಪಾದ್ರೆ ಇಲ್ಲ ಸತ್ಯದ ಮಾತುಗಳು. ಯಾಕಪ್ಪ ಅಂತಂದ್ರೆ ಅದಕ್ಕೆ ಬೇಕಾದಂಥ ವಿಡಿಯೋ ಆಡಿಯೋಸು ನಾವೆಲ್ಲ ಇದಾಗಿ ಒಗ್ಗಟ್ಟಾಗಿ ಮಾಡ್ತಾ ಇರೋದು ನಿಮಗೆ ತೋರಿಸ್ಕೊಡ್ತೀನಿ. ನಾವೇನಂತ ಗೊತ್ತಿಲ್ಲ, ನಾನು ಬಸವ ಅನುಯಾಯಿಗಿರೋದ್ರಿಂದ ಬಸವಣ್ಣನ ಬಗ್ಗೆ ಒಂದು ಒಳ್ಳೆಯ ಸಂಪ್ರದಾಯ ಹೊಂದಿರತಕ್ಕಂಥ ನೀವು ನನಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ಶರಣಾರ್ಥಿಗಳು. ಅದು ನಮ್ದಲ್ಲ, ಅದು ಬಸವಚಿತ್ತ, ನಮ್ದಲ್ಲ. ಅವರು ಬಸವಚಿತ್ತ, ಅದು ನಿಮ್ಮನ್ನ ಆರಿಸಿದ್ರು. ಮಾತೇನಪ್ಪ ಅಂತಂದ್ರೆ ಬಸವಣ್ಣನ ಹೆಸರು ಇವತ್ತು ದಿವಸ ನಾಡಿನಾದ್ಯಂತ, ದೇಶಾದ್ಯಂತ, ಜಗತ್ತಿನಾದ್ಯಂತ ಅವ್ರಿಗೆ ವಿಶ್ವಗುರು ಅಂದರು. ಅಂಬೇಡ್ಕರ್ ಅವರು ಮೊನ್ನೆ ನಮ್ಮಲ್ಲಿ ಘಟನೆ ನಡೀತು. ಅಂಬೇಡ್ಕರ್ ಜಯಂತಿ ಮಾಡಿದ್ರು. ನಮ್ಮ ಒಬ್ಬ ಗೆಳೆಯ, ನಮ್ಮ ಆತ್ಮೀಯ ಗೆಳೆಯ ಭಾಷಣ ವಿಶ್ವಮಾನವ ಜಗತ್ತಿಗೆ ಸಂವಿಧಾನವನ್ನು ಬರೋದು. ಓಕೆ, ಐ ಆಮ್ ಅಗ್ರಿ. ಅಂಬೇಡ್ಕರ್ ಅವರ ಬಗ್ಗೆ ನನಗೆ ತುಂಬ ಗೌರವ ಇದೆ ಸರ್. ಈ ಸಂವಿಧಾನವನ್ನು ಪಾರ್ಲಿಮೆಂಟ್ನಲ್ಲಿ ಬರೆದಿರ್ತಕ್ಕ ಸಂವಿಧಾನವನ್ನು ಸುಮಾರು 800 ವರ್ಷಗಳ ಹಿಂದೆ ಬಸವಣ್ಣನವರು ಬರೆದರು. ಸ್ತ್ರೀಯರಿಗೆ ಸಮಾನತೆಯನ್ನು ಕೊಟ್ಟಂಥ ಏಕೈಕ ವ್ಯಕ್ತಿ ಯಾರು? ಬಸವಣ್ಣನವರು. ಆದರೆ ಅಂಬೇಡ್ಕರ್ ಅವರಿಗೆ ಬಸವಣ್ಣನವರ ವಚನ ಸಾಹಿತ್ಯವನ್ನು ಓದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅವಕಾಶ ಸಿಕ್ಕಿರಲಿಲ್ಲ. ಅವರು ಆಂಗ್ಲ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿರೋದ್ರಿಂದ ಬಸವಣ್ಣನವರ ವಚನ ಸಾಹಿತ್ಯ ಕನ್ನಡದಲ್ಲಿ ಇರೋದ್ರಿಂದ ಕಮ್ಯುನಿಕೇಷನ್ ಗ್ಯಾಪ್ ಅಂತಾರೆ. ಬೌದ್ಧಿಕ ವಿಚಾರಗಳನ್ನ ಜಾಸ್ತಿ ಮಾಡ್ಕೊಂಡು ಬಂದಾಗೆ ಒಂದು ವೇಳೆ ಬುದ್ಧನ ಅನುಯಾಯಿಗಳಾಗ್ಬಿಟ್ರು. ಒಂದು ವೇಳೆ ಅಂಬೇಡ್ಕರ್ ಅವರಿಗೆ ಬಸವಣ್ಣನವರ ವಚನ ಸಾಹಿತ್ಯ ಏನಾದರೂ ದೊರಕಿದ್ದೇ ಆದರೆ ಬುದ್ಧನ ಬದಲಾಗಿ ಬಸವಣ್ಣನನ್ನು ಪವಿತ್ರವಾಗಿರ್ತಕ್ಕಂಥ ಒಂದು ನಿಂತಂತಕ್ಕಂಥ ದುಷ್ಟ ಶಕ್ತಿಗಳು ಬಸವಣ್ಣನವರು ಕೊಲೆ ಮಾಡಬೇಕು. 12 ವರ್ಷದ ಒಬ್ಬ ಬಾಲಕ ಚನ್ನಬಸವಣ್ಣ ವಚನ ಸಾಹಿತ್ಯವನ್ನು ಉಳಿಸ್ಬೇಕಂತ ಹೇಳ್ತಿಸಿದ್ರೆ ಉಳಿದ ಗುಹೆಯ ಗೇವ್ಸ್ ಅಲ್ಲಿ ವಚನವನ್ನು ಊತಿಟ್ಟು ಇವತ್ತಿನ ದಿವಸ ಕೆಲವು ದುಷ್ಟಶಕ್ತಿಗಳು ಲಿಂಗಾನಂದರ ಹೆಸರ ಮೇಲೆ ಇವತ್ತಿನ ದಿವಸ ಲಿಂಗೈಕ್ಯ ನಮ್ಮ ಅಮ್ಮನವರು ಮಾತಾಜಿಯವರು ಅವರಿಗೆ ತನ್ನದೇ ಆದಂಥ ವಚನ ಸಾಹಿತ್ಯ ಬರೀತಕ್ಕಂಥ ಶಕ್ತಿ ಮಾತಾಜಿಯವ್ರಿಗಿತ್ತು. ಬಸವಣ್ಣ ವಚನವನ್ನು ತಿರುಚಿ ಲಿಂಗದೇವತ ಮನೆಗೆ ಇವತ್ತಿನ ದಿವಸ ದುರದೃಷ್ಟಕರ ನಾವು ಮಾಡಿ ಆದರೂ ಸಹಿತ ಇವತ್ತಿನ ದಿವಸ ಇಲ್ಲ. ನಮ್ಮಿಂದ ತಪ್ಪಾದ ಕ್ಷಮಿಸಬೇಕು. ಇಲ್ಲ ಸತ್ಯದ ನುಡಿಗಳು ಆಗಿರುವಂಥ ವಿಚಾರಗಳನ್ನೇ ಮಾತಾಡ್ತಾ ಇದ್ದೀರಾ. ಆದರೆ ಈ ಸಂದರ್ಭದಲ್ಲಿ ಕೂಡಲೇ ಸಂಗಮದಲ್ಲಿ ಇವತ್ತಿನ ದಿವಸ ಜನವರಿ 14ಕ್ಕೆ ಒಂದು ನಂಬರ್ ಕೊಡಿ, ನಾನು ತಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಜೊತೆ ಮಾಡ್ತಿದ್ದೀನಿ. ಇದು ನನಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಜವಾಬ್ದಾರಿಯನ್ನು, ಈಗ ನೀವು ಇವತ್ತೇನು ಬಸವ ಚಕ್ರದಲ್ಲಿ ನನಗೆ ಮಾಡಿರ್ತಕ್ಕಂಥ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಾನು ನಿಜಾಯಿಸಲಿಕ್ಕೆ ಸಾಧ್ಯತೆಗಳು ಉಂಟು. ನಿಮ್ಮೆಲ್ಲರ ಆಶೀರ್ವಾದದಿಂದ, ಬಸವಣ್ಣನವರ ಆಶೀರ್ವಾದದಿಂದ ಶರಣಾರ್ಥಿಗಳು ಇಲ್ಲಿಯವರೆಗೆ ತಮ್ಮ ಅನುಭವದ ನುಡಿಗಳನ್ನು ಅನುಭವದ ಮೂಲಕ ಅವರು ನೀಡಿದಂಥ ಎಲ್ಲ ಮಾಹಿತಿಗಳು ಕೂಡ ಬಸವಣ್ಣನವರ ತತ್ವ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಹಾಗೆ ಅವರು ಬಾಳುತ್ತಿರುವ ಜೀವಿಸುತ್ತಿರುವ ಒಂದು ಪ್ರದೇಶದ ಸುತ್ತಮುತ್ತ ಆಗುವಂಥ ಸಮಾಜದ ಇಂದಿನ ವಾರೆಕೋರೆಗಳನ್ನು ಕೂಡ ಬಸವ ದೃಷ್ಟಿಯಿಂದ ನೋಡುವಂಥ ವಿಚಾರವನ್ನು ಸಿದ್ದಣ್ಣನವರು ಭಾಳ ಅಭಿವ್ಯಕ್ತವಾಗಿ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ನಮ್ಮ ಬೆಂಗಳೂರು ಬಸವ ಕೇಂದ್ರ ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರದ ವತಿಯಿಂದ ಶರಣಾರ್ಥಿಗಳು. ಹೇಳಿ ಸಾಕು ಹೇಳ್ರಿ. ಶರಣಾರ್ಥಿ.